ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತೀನಿ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ 56,000 ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥ ತೀರ್ಮಾನ ಮಾಡಿದೆ. ಇವತ್ತು ಸರ್ಕಾರದಲ್ಲಿ 3 ವರ್ಷ ಆಯ್ತಾ ಬಂತು, ಈ ಸರ್ಕಾರ ಏನ್ ಮಾಡಿದ್ದಾರೆ ಯೋಚನೆ ಮಾಡಿ. ನಮ್ಮ ರೈತರ ಬದುಕು ಕೈಯೊಡ್ತಕ್ಕಂಥದ್ದು ಆಗಬಾರದು. ಕೈ ನೀಡಿ ಹೃದಯ ವೈಶ್ಯದಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಈ ರೈತರಿಗೆ ಬರಬೇಕು ಅನ್ನೋದನ್ನ 93ನೇ ವಯಸ್ಸಿನಲ್ಲಿ ಅವರೇನ್ ಹೇಳ್ತಾ ಇದ್ದಾರೆ, ಎಲ್ಲ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೇವೆ. ಕೆಲವು ಹಳ್ಳಿಗಳಿಗೆ ಹೋದ್ರೆ ಚರಂಡಿಯ ನೀರು ಅದನ್ನೇ ದಾಟ್ಕೊಂಡು ನೀವು ಹೋಗ್ಬೇಕು ಹಲವಾರು ಹಳ್ಳಿಗಳು. ಈ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ಇದೆ. ಇದಕ್ಕೆ ಕಾರಣಕರ್ತರು ಯಾರು? ಯಾತಕ್ಕೆ ಈ ರೀತಿ ಆಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈ ರಾಜ್ಯ ಹಾಳಾಗ್ತಾ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂತ ರಾಜ್ಯ. ಇದು ಏನು ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿಯನ್ನ ನೀವು ಕೊಟ್ಟಿದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ. ಆದರೆ ಇವತ್ತು ಎಲ್ಲದರಲ್ಲೂ ಲೂಟಿ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ. ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ನಿಮ್ಮ ಬದುಕನ್ನು ಏನು ಮಾಡಿದ್ದಾರೆ? ಬೆಳಗಾವಿನಲ್ಲಿ ಒಂದು ವಿಧಾನಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ನನಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕಲ್ಲುಗಳ ಮೇಲೆ ನನ್ನ ಹೆಸರೆಲ್ಲ ಬೇಕಾಗಿರೋದು. ನನಗೆ ನಿಮ್ಮ ಹೃದಯದಲ್ಲಿ ನೀವು ಒಂದು ಬಾರಿ ಕುಮಾರಸ್ವಾಮಿ ಇಂತ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಬಂದ್ರೆ ಅದು ನನಗೆ ಇವತ್ತು ಒಂದು ಒಳ್ಳೆಯ ಒಂದು ಸಂತೋಷದ ದಿನಗಳು.